ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಡಾಕ್ಟರ್ ಸಾಹೇಬ್ರೆ, ನನ್ನ ಸೊಸೆಗೆ ಪ್ರಜ್ಞೆ ಬಂತು. ಏನಾಗಿದೆ ಅಂತ ನೋಡಿ ಹೇಳಿ. ರಮಾ, ಉಸಿರಾಟಕ್ಕೇನು ತೊಂದರೆ ಆಗ್ತಿಲ್ಲ ಅಲ್ವಾ? ಇಲ್ಲ. ಒಳ್ಳೇದು. ಉಸಿರಾಟ ಏರುಪೇರು ಆದಾಗ ಕೆಲವೊಮ್ಮೆ ಹಾಗೆ ನಿಂತೋಗತ್ತೆ, ಕೆಲವೊಮ್ಮೆ ಸಹಜ ಕೂಡ ಆಗತ್ತೆ. ಈಕೆಗೆ ಸಾಮಾನ್ಯ ಆಗಿದೆ. ಕರುಣಾ, ವಿಷಯ ಕೇಳಿದ್ಯಾ? ರಮಾ ಸತ್ತೋದ್ಲು. ರಮಾ ಬದುಕಿದಾಳೆ. ಈ ಕ್ಷಣ ನನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣ. ರಮಾ ಬದುಕದ್ಲ? ಹಾ, ಹೌದು, ರಮಾ ಬದುಕಿದಾಳೆ. ಹೋಗಿ ಹೋಗಿ ಒಳಗೋಗಿ ರಮನ್ನ ನೋಡಿ. ನಿನ್ನಿಂದ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಹೋಗಿ ಅಲ್ಲಿ ಭೀಮಾ ರಮನ್ ನೋಡಕ್ ಹೋಗಿದ್ಯಾ ನೀನು? ಕ್ಷಮಿಸಿ ಅತ್ತೆ, ಕ್ಷಮಿಸ್ಬಿಡಿ. ನನ್ನನ್ನ ಮರ್ತೋಗಿದ್ದೆ. ನನ್ನನ್ನ ಈ ಮನೆ ಕರ್ಕೊಂಡು ಬಂದಿದ್ದೆ ಅವರಿಬ್ರು. ಮತ್ತೆ ಮನೇಲೊಂದು ಸ್ಥಾನ ಸಿಕ್ಕಿದ್ಮೇಲೆ ಈ ಸ್ಥಾನದಲ್ಲಿರೋದಕ್ಕೆ ಕಾರಣ ಅವರೇ ಅನ್ನೋದನ್ನು ಮರ್ತ್ಬಿಟ್ಟು ಮನೆ ದೊಡ್ಡ ಸೊಸೆ ಅನ್ನೋ ಹಕ್ಕನ್ನ ಸ್ಥಾಪಿಸೋದಕ್ಕೆ ನೋಡ್ದೆ. ಆಮೇಲೆ ನೀವ್ ಹತ್ರ ಆದ್ರಿ. ಮತ್ತೆ 3-4-5 ದಿನದಲ್ಲೇ ನಂಗೆ ತಿಳಿತಾ ಬಂತು, ಅತ್ತೆ ಆದವರು ನನ್ ಜೊತೆ ಇದ್ಮೇಲೆ ಈ ವಾರ್ಗಿತ್ತೀರೆಲ್ಲ ನನ್ ಕೆಳಗೆ ಇರ್ಬೇಕು ಅಂದ್ಕೊಂಡೆ. ನನ್ನನ್ನ ನೀವು ಅಸ್ತ್ರವಾಗಿಸ್ಕೊಂಡು ನಾನು ಮತ್ತೆ ಎಲ್ಲ ಮರ್ಯಾದೆಯ ಗಡಿನೂ ದಾಟಿ ನಡ್ಕೊಂಡೆ ಅವ್ರ ಜೊತೆ. ಮಧ್ಯೆ ಯಾವತ್ತು ಒಂದು ಕ್ಷಣ ಕೂಡ ಯೋಚನೆ ಮಾಡ್ಲಿಲ್ಲ ಭೀಮಾ ರಮಾನೇ ನನ್ನನ್ನ ಮನೆ ಕರ್ಕೊಂಡ್ ಬಂದಿದ್ದು ಅಂತ. ಆದ್ರೆ ನಾನು ಅವರಿಬ್ಬರಿಗೆ ಎಷ್ಟು ಕಷ್ಟ ಕೊಟ್ಟೆ. ನಿಮ್ ಜೊತೆ ಸೇರ್ಕೊಂಡು ಭೀಮ್ ರಮನ ವಿರುದ್ಧ ಷಡ್ಯಂತ್ರದ ಮೇಲೆ ಷಡ್ಯಂತ್ರ ರೂಪಿಸ್ಕೊಂಡ್ ಬಂದೆ. ಆದ್ರೆ ನೋಡಿ ಅತ್ತೆ, ಇವತ್ತು ಅದೇ ರಮಾ ನನ್ ಗಂಡನ್ ಪ್ರಾಣ ಕಾಪಾಡಿದಾಳೆ, ಆಶ್ರಯ ಕೊಟ್ಟಿದ್ದಾಳೆ, ಗಂಡನ ರಕ್ಷಣೆ ಮಾಡಿದಾಳೆ. ಇಷ್ಟರ ಮೇಲೆ ಕೂಡ ನಾನು ಅವಳ ಜೊತೆ ಇಲ್ಲ ಅಂದ್ರೆ ಬದುಕೋ ನೈತಿಕತೆನೇ ಇರಲ್ಲ. ನನ್ಗೆ ನೈತಿಕತೆನೇ ಇರಲ್ಲ. ಆದ್ರಿಂದ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅತ್ತೆ. ನಿಮ್ ಜೊತೆ ಇರಕ್ಕಾಗ್ತಿಲ್ಲ ನನ್ಗೆ. ಬಹುಶಃ ಇದರಿಂದ ನಿಮ್ ನಂಬಿಕೆ ಛಿದ್ರ ಆಗಿರ್ಬೋದು. ಆದ್ರೆ ಅತ್ತೆ, ನಾನು ಅವರಿಬ್ಬರ ಹೃದಯನೇ ಛಿದ್ರ ಮಾಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇನ್ಯಾವ ಅಪಾಯನೂ ಇಲ್ಲ. ಗುಂಡೇಟ್ ಬಿದ್ದಿರೋದ್ರಿಂದ ವಾಸಿ ಆಗಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ. ಔಷಧಿ ಕೊಟ್ಟಿರ್ತೀವಿ, ಕ್ರಮೇಣ ಸರಿ ಹೋಗತ್ತೆ. ಹಾಗಾದ್ರೆ
ನಾವೀಗ ಮನೆಗೆ ಹೋಗ್ಬೋದಾ? ಈಗಲೇ ಮನೆಗೆ ಹೋಗೋ ಅವಸರ ಏನಿದೆ? ಇವತ್ತೆಲ್ಲೇ ಇರು. ನಾಳೆ ಡಾಕ್ಟರ್ ಸಾಹೇಬರು ಚೆಕ್ ಮಾಡಿ ಹೇಳಿ, ಆಮೇಲೆ ಮನೆಗೆ ಹೋಗೋಣ. ಬೇಡ, ಮನೆಗೆ ಹೋಗೋಣ. ನಮ್ಮ ಮನೇಲಿ ತುಂಬ ಕೆಲಸ ಇದೆ. ಭೀಮಾ, ರಮ, ಬೆಳಗ್ಗೆ ಹೋಗೋಣ. ಮಾವ, ಈಗಲೇ ಹೋಗೋಣ. ಹಾ, ರಾಮನ ಮನೆಗೆ ಕರ್ಕೊಂಡು ಹೋಗೋಣ. ಹೌದು ರಾಮ, ಮನೆಗೆ ಬಾ. ತಮ್ಮನ ಹೆಂಡತಿ ಅಂತ ಅಂದರೆ ತಂಗಿ ಸಮಾನನೇ ಅಲ್ವಾ? ನಿಮ್ಮಣ್ಣ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಯ್ತು ಮಗಳೇ, ಮನೆಗೆ ಹೋಗೋಣ. ತುಂಬಾ ದಿನಗಳ ನಂತರ ಎಲ್ಲ ಸಂಬಂಧಗಳು ಒಟ್ಟುಗೂಡಿದೆ. ಎಲ್ಲರೂ ಮನೆಗೆ ಹೋಗೋದಕ್ಕೆ ಕಾಯ್ತಾ ಇದ್ದಾರೆ. ಮನೆಗೆ ಹೋಗೋಣ. ಡಾಕ್ಟರ್ ಸರ್, ಔಷಧಿ ಬರ್ಕೊಡಿ. ನಾವು ರಮ್ಮನ ಮನೆಗೆ ಕರ್ಕೊಂಡು ಹೋಗ್ತೀವಿ. ಹಾಗಾದ್ರೆ ನಾನು ಔಷಧಿ ಬರ್ಕೊಡ್ತೀನಿ. ಮನೇಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅರೆ ಜಿಜಾಬಾಯ್, ಯಾಕೇನಾಯ್ತು? ನೆಗದ್ ಬಿತ್ತು ನಾನು ಆ ಕರುಣ ಮೇಲಿಟ್ಟಿದ್ ನಂಬಿಕೆ. ನೆಗದ್ ಬಿತ್ತು ಆ ಕರುಣ ಏನೋ ಮಾಡ್ತಾಳೆ ಅನ್ನೋ ವಿಶ್ವಾಸ. ಸಾಯ್ಲಿ ಅಂತ ಬೇಡ್ಕೊಂಡ್ರು ಕೂಡ ಸಾಯ್ಲಿಲ್ಲ ಆ ರಮ. ಜಿಜಾಬಾಯ್, ಯಾಕೆಲ್ಲನೂ ಎಸಿತಾ ಇದೀಯಾ? ಖುಷಿ ಪಡ್ಬೇಕು ನೀನು. ಸಂಬಂಧಗಳೆಲ್ಲ ಒಟ್ಟುಕೊಡ್ತಾ ಇದೆ. ನೀವೇ ಇಟ್ಕೊಳ್ಳಿ ನಿಮ್ ಸಂಬಂಧನ, ನಂಗ್ ಬೇಡ. ನಾನ್ ಹೇಗಿದ್ದೀನೋ ಹಾಗೆ ಚೆನ್ನಾಗಿದ್ದೀನಿ. ನಡಿ ಒಳಗೆ. ಕೈ ಬಿಡಿ ನಂದು. ನಡಿ ಒಳಗೆ ಅಂದೆ. ಕೈ ಬಿಡಿ ಅಂದೆ. ಮಂಚಯ್ಯ, ಹೆಂಡ್ತಿಗೆ ಹೊಡೆದೆ ಅಲ್ವಾ ನೀನು? ಒಳ್ಳೇದೇ ಆಯಿತು. ನೀನು ನಂಗೆ ಹೊಡೆದಿದ್ರಿಂದ
ಭೀಮರಮಾಯಿಂದ ದೂರ ಇದ್ದು ಅಂಡ್ಕೊಂಡಿದ್ದ ಪಾಪನ ತೊಳ್ಕೊಂಡಿದ್ದೀನೀಗ. ಇನ್ನು ಮುಂದೆ ನನ್ನ ಮೇಲೆ ಕೈಗೈ ಮಾಡಿದ್ರೆ ಕೇಸ್ ಮಾಡಬೇಕಾಗತ್ತೆ. ಈ ವಠಾರದಲ್ಲಿ ಹೊಸ ಗಾಳಿ ಬೀಸ್ತಿದೆ, ಹೀಗೆ ಬೀಸ್ತಾನೆ ಇರಲಿ. ನೀವಲ್ಲಿ ಏನು ಹೇಳಿದ್ರೋ ಎಲ್ಲ ಕೇಳಿಸ್ಕೊಂಡೆ ನಾನು. ಉಸಿರಾಟ ನಿಯಂತ್ರಣದಲ್ಲಿರಲಿಲ್ಲ, ಆದರೆ ನೀವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊತಿದ್ದೆ. ಆಗ ಗೊತ್ತಾಯ್ತು ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ಸಾಕು, ಈಗ ಮತ್ತೆ ನೀನು ಅಳೋದಕ್ಕೆ ಶುರು ಮಾಡಬೇಡ. ಡಾಕ್ಟರ್ ಏನು ಹೇಳಿದ್ರು ಗೊತ್ತಲ್ವಾ, ವಿಶ್ರಾಂತಿ ಬಿಟ್ಟರೆ ಬೇರೆ ಏನು ಮಾಡಬಾರ್ದು. ಅಳೋದಂತೂ ಮಾಡಲೇಬಾರ್ದು. ಇಲ್ಲ, ಅಳಲ್ಲ ನಾನು. ನೀವು ಮಲ್ಕೋ ಹೋಗಿ. ನೀನು ಮಲ್ಕೋ. ಅಪ್ಪ, ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ತಪ್ಪೇನಂತ ಅರಿವಾಗಿದೆ ನನಗೆ. ಆದರೆ ನಿಮಗೆ ಚೆನ್ನಾಗೇ ಗೊತ್ತಿದೆ ನಾನು ನಿಮ್ಮನ್ನು, ಅತ್ತೇನ, ಭೀಮನ್ನ, ರಮನ್ನ, ಇಡೀ ಕುಟುಂಬದವ್ರನ್ನೆಲ್ಲ ಎಷ್ಟು ಪ್ರೀತಿಸ್ತೀನಿ ಅಂತ. ಆದರೆ ನಾನು ಹೆಂಗೆ ದಾರಿ ತಪ್ಪನ್ನೋ ಗೊತ್ತಾಗ್ತಿಲ್ಲ. ಆದರೆ ಇವತ್ತು ನಾನು ಮಾತು ಕೊಡ್ತೀನಿ ನಿಮಗೆ, ಇನ್ಮೇಲೆ ಯಾವತ್ತು ನಾನು ಕರುಣ ಇಂಥ ತಪ್ಪನ್ನ ಇನ್ಯಾವತ್ತೂ ಮಾಡಲ್ಲ. ಈ ಮನೆಗೆ ನೋವಾಗೋ ಥರ ಇನ್ಯಾವತ್ತೂ ನಡ್ಕೊಳ್ಳಲ್ಲ. ಹೌದು ಮಾವ, ಸಾಧ್ಯವಾದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ತಪ್ಪಿಗೆ ಪ್ರಾಯಶ್ಚಿತ್ತ ಪಡೋದಕ್ಕಿಂತ ದೊಡ್ಡ ಕ್ಷಮೆ ಮತ್ತೊಂದಿಲ್ಲ ಮಗನೇ. ಮತ್ತೆ ನೀವಿಬ್ರು ವಾಪಸ್ ಬಂದಿದ್ದೀರಾ, ನನ್ನ ಆಯಸ್ಸು ಇನ್ನೂ ಹೆಚ್ಚಾಗತ್ತೆ. ಹೋಗಿ ಮಲ್ಕೊಳ್ಳಿ, ಹೋಗಿ. ರಾಮ್ಜಿ, ಇನ್ನು ಹೇಗಾದರೂ ಜೀಜಾಬಾಯಿ ನಮ್ಮನ್ನು ಅರ್ಥ ಮಾಡ್ಕೊಂಡ್ರೆ ನಮ್ಮೆಲ್ಲರೂ ಜೀವನ ಮುಂದೆ ಸಂತೋಷವಾಗಿ ನೆಮ್ಮದಿಯಾಗಿರ್ಬೋದು. ನನ್ನ ಕೈಯಲ್ಲಿ ನಿನ್ನ ಸೀರೆ ಇದೆ ರಮ್ಮ. ಹೊರಗೆ ಜನರು ನನ್ನ ಪ್ರತಿಕೃತಿ ಮಾಡಿ ಅದ್ರ ಮೇಲೆ ನಿನ್ನ ಸೀರೆ ಹಾಕಿ ಬೆಂಕಿ ಹಚ್ಚಿದ್ರು. ಅವ್ರದ್ದೇನೋ ನಂಬಿಕೆ ಅಂತೆ. ಹಾಗೆ ಮಾಡಿದ್ರೆ ಪ್ರತಿಕೃತಿ ಅಂತ ಮಾಡಿರೋಂಥ ವ್ಯಕ್ತಿ ನಿಜವಾಗ್ಲೂ ಸಾಯ್ತಾರಂತೆ.
ಏನ್ ಮಾಡ್ತಿದ್ಯಾ? ಆಯ್ತು, ಇನ್ನೇನು. ತಗೊಳ್ಳಿ. ಸುಟ್ಟೋಗಿರೋ ಸೀರೆಗೆ ಇನ್ನೊಂದು ಸೀರೆನ ಹೊಲಿದು ಸರಿ ಮಾಡಿದ್ದೀನಿ. ಅವ್ರುಗಳು ನನ್ನ ನಿಮ್ಮ ನಡುವೆ ಇರೋ ಪ್ರೀತಿನ ಸುಡಕ್ ನೋಡ್ಬಿಟ್ರು, ಬೆಂಕಿ ಹಚ್ಚಿದ್ರು. ಆದರೆ ನಾನದನ್ನು ಸರಿ ಮಾಡಿದ್ದೀನಿ. ಅವರು ನಿಮ್ಮ ವಿಶ್ವಾಸ ಮತ್ತು ನಂಬಿಕೆನ ಹರಿದ್ರು. ನಾನು ಅದನ್ನು ಹೊಲಿದು ಮತ್ತಷ್ಟು ಗಟ್ಟಿ ಮಾಡಿದೆ, ಒಂದು ಮಾಡಿದೆ. ಈಗ ಹೋಗಿ ಅವರಿಗೆ ಸೀರೆ ತೋರಿಸಿ ಮತ್ತೆ ಹೇಳಿ ನಿಮ್ಮ ರಮ ಜೀವಂತವಾಗಿದ್ದಾಳೆ ಅಂತ. ಭೀಮ ಮತ್ತೆ ರಮ ಇನ್ನಷ್ಟು ಹೋರಾಡ್ತಾರೆ, ಹೊಸ ಶಕ್ತಿ ತುಂಬಿಕೊಂಡಿದ್ದಾರೆ ಅಂತ. ಏನ್ ನೋಡ್ತಿದ್ದೀರಾ? ಹೋಗಿ. ಬೆಳಬೆಳಿಗ್ಗೆ ಎಲ್ಲರೂ ಚಹಾ ಅಂಗಡಿ ಹತ್ರ ಚಹಾ ಕುಡಿತಿರ್ತಾರೆ. ಹೋಗ್ ಬನ್ನಿ. ರಾತ್ರಿ ಆ ರಮ ಸಾವಿನ ಬಾಗ್ಲವರೆಗೂ ಹೋಗಿದ್ಲು. ಅವಳು ಸತ್ತೋಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆದ್ರೆ ನಾವು ಭೀಮರಾವ್ಗೆ ಕೊಟ್ಟಿರೋ ಏಟ್ಗೆ ಖಂಡಿತ ಹೆದರ್ಕೊಂಡಿರ್ತಾನೆ ಅವನು. ಇನ್ಯಾವತ್ತೂ ನಮ್ಮ ಕಣ್ಮುಂದೆ ಬರಲ್ಲ ಅನ್ಕೋತೀನಿ. ಇದನ್ನ ನೋಡಿ. ಈ ಕಡೆ ನೋಡಿ. ಇದು ವಿಶ್ವಾಸ. ನನ್ನ ಹೆಂಡತಿ ರಮಾ ಕೊಟ್ಟಿರುವಂಥ ಸಂದೇಶ ಇದು. ಭೀಮ ಮತ್ತೆ ರಮಾ ನಡುವಿನ ಸಂಬಂಧ ಕೊಡ್ತಾ ಇರೋ ಎಚ್ಚರಿಕೆ ಕೂಡ. ಮುಂದಿನ ಯಾವತ್ತು ನನ್ನ ಕುಟುಂಬದವ್ರನ್ನಾಗ್ಲಿ ಅಥವಾ ನನಗೆ ಹತ್ರವಾಗಿರೋರ್ನ ಕೊಲ್ಲೋದಕ್ಕೇನಾದ್ರೂ ಪ್ರಯತ್ನ ಪಟ್ರೆ ನಾನು ಯಾರನ್ನು ಸುಮ್ಮನೆ ಬಿಡಲ್ಲ. ಇವತ್ತು ನಿಮ್ಮೆಲ್ರಿಗೂ ಒಂದು ಸಲಹೆ ಕೊಡೋಕೆ ಇಷ್ಟಪಡ್ತೀನಿ. ಈ ಮೂಢನಂಬಿಕೆಗಳಿಂದ ಮೊದಲು ಹೊರಗೆ ಬನ್ನಿ. ಅದರಿಂದ ಯಾವ ಉಪಯೋಗನೂ ಇಲ್ಲ. ನೀವು ಯಾರನ್ನು ಸಾಯಿಸಬೇಕು ಅಂತಿದ್ದೀರೋ ಅವರ ಪ್ರತಿಕೃತಿಗೆ ಬೆಂಕಿ ಹಚ್ಚಿದ್ರೆ ಅವ್ರು ಸಾಯ್ತಾರೆ ಅನ್ನೋದಾದ್ರೆ, ಈ ಸುಂದರವಾದ ಭೂಮಿಲಿ ಮನುಷ್ಯರು ವಾಸಿಸ್ತಿದ್ರು ಅಂತ ಹೇಳೋದಕ್ಕೂ ಒಬ್ಬ ಮನುಷ್ಯನೂ ಬದುಕಿರಲ್ಲ. ಅದಕ್ಕೆ ದಯವಿಟ್ಟು ಇದನ್ನು ಬಿಟ್ಬಿಡಿ. ಪ್ರತೀಕಾರದಿಂದ ಎಲ್ಲರಿಗೂ ಕಷ್ಟ ನಷ್ಟ ಆಗೇ ಆಗುತ್ತೆ. ಪ್ರತೀಕಾರ ಅಂದವರು ಯಾರೂ ಇಲ್ಲಿವರೆಗೂ ಉದ್ಧಾರ ಆಗಿಲ್ಲ. ಮುಂದೇನು ಮಾಡಬೇಕು ಅನ್ನೋದನ್ನ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ.